ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಸಿಂಹ ರಾಶಿಯವರು ಯಾವ ರಾಶಿಯವರ ಜೊತೆ ಹೊಂದಾಣಿಕೆ ಆಗ್ತಾರೆ, ಮದುವೆಗೆ ಸಂಬಂಧಪಟ್ಟ ಹಾಗೆ ಸಿಂಹ ರಾಶಿ ಮತ್ತೆ ಯಾವ ರಾಶಿ ಜೊತೆ ಹೊಂದಾಣಿಕೆ ಆಗುತ್ತೆ, ಹೀಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ ಆಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾತ್ಪುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ ನೆನೆ ಕರ್ಕಾಟಕ ರಾಶಿಯವರ ಬಗ್ಗೆ ತಿಳಿಸಿದ್ರಿ. ಇವತ್ತು ಸಿಂಹ ರಾಶಿಯವರು ಯಾವ್ಯಾವ ರಾಶಿಯವರ ಜೊತೆ ಹೊಂದಾಣಿಕೆ ಮಾಡ್ಕೋಬಹುದು, ಹೇಗೆ ತಿಳಿಸ್ಕೊಡಿ ಗುರುಜಿ. ರಾಶಿ ಅಂದ ಕೂಡಲೇ ನಾವು ಸೂರ್ಯನ ಸ್ಥಿತಿಗತಿಯನ್ನು ನೋಡಿ ರಾಶಿಯ ನಿರ್ಧಾರ ಆಗ್ತದೆ. ಸೂರ್ಯ ಹುಟ್ಟಿ ಎಷ್ಟು ಹೊತ್ತಿಗೆ ಈ ಮಗು ಹುಟ್ಟಿತು, ಅಲ್ಲಿ ಆ ಸಮಯದಲ್ಲಿ ಚಂದ್ರ ಮತ್ತು ಇತರ ಗ್ರಹಗಳೆಲ್ಲವೂ ಹೇಗಿದ್ದವು, ಇದು ರಾಶಿಯನ್ನು ಗುರುತಿಸುತ್ತೆ. ರಾಶಿ ಜೀವನ, ತಾವು ಮಾಡುವ ಕೆಲಸ, ದಾಂಪತ್ಯ, ಉದ್ಯೋಗ, ಆರೋಗ್ಯ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿಸುತ್ತೆ. ರಾಶಿ ಅಂತ ಒಂದು ಶಬ್ದ ಆಡಿದ ಕೂಡಲೇ ರಾಶಿಗೂ ನಕ್ಷತ್ರಕ್ಕೂ ಇದ್ದ ಒಂದು ಒಳ್ಳೆಯ ಸಂಬಂಧ. ನಾವು ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ, ಈ ಮದುವೆಗೆ ಇವಾಗ ಕೊಡ್ತಾ ಇದ್ದೀವಿ, ಹೊಂದಾಣಿಕೆ ಹೇಗಿರಬೇಕು. ಇದರಲ್ಲಿ ವಿಧವಾದ ಹೊಂದಾಣಿಕೆ ಅಂತೀವಿ, 10 ಟೈಪ್ ಹೊಂದಾಣಿಕೆ. ಅದು ನೋಡುವಂಥದ್ದು. ಅದರಲ್ಲೂ ರಾಶಿನೂ ಬರ್ತದೆ, ನಕ್ಷತ್ರನೂ ಬರ್ತದೆ, ರಜ್ಜುಕೂಟ, ವೇದಕೂಟ, ಭಗತ್ಕೂಟ, ಮಹೇಂದ್ರ ನಾಡಿ ಮತ್ತು ಯೋನಿಕೂಟ, ದಿನಕೂಟ, ಹೀಗೆಲ್ಲ 10 ಟೈಪಲ್ಲಿ ಒಬ್ಬರಿಗೆ ಇಂಥವ್ರನ್ನ ಹೊಂದಿಸಬಹುದು ಅಂತ. ಈಗ ಇಬ್ಬರು ಬರ್ತಾರೆ ಅಂದರೆ ಹುಡುಗಿ ಕಡೆಯವರು, ಹುಡುಗನ ಕಡೆಯವರು, ಯಾರು ನಮಗೆ ಹೇಳ್ಕೊಂಡು ಬಂದರು, ಅವರ ವಿಚಾರಗಳು ಹೇಗಿರ್ತದೆ ಅಂತ ಫಸ್ಟ್ ತಿಳ್ಕೊಬೇಕು ನಾವು. ಕಾಮನ್ ಆಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ನಮ್ಗೆ ಏನು ಗೊತ್ತಿಲ್ಲ, ನಮಗೆ ತಿಳಿಸ್ಕೊಡಿ ಅನ್ನೋ ವಿಚಾರ ಬೇರೆ. ಅಥವಾ ಈ ರಾಶಿಗೆ ಹೊಂದುತ್ತಾ ಅಂತ ಅವ್ರಿಗೂ ಮನವರಿಕೆ ಮಾಡಿಕೊಡಿ, ಹುಡುಗಿ ಮನೆಯವರು ಅಥವಾ ಹುಡುಗನ ಮನೆಯವರು ಮಾಡಿಕೊಡಿ, ಈ ರೀತಿಯಾಗಿ ಕೇಳುವ ಸಾಧ್ಯತೆ. ಸರಿ, ಈಗ ರಾಶಿಯ ಹೊಂದಾಣಿಕೆ ಅಂದರೆ ಈ ರಾಶಿಗಳು ಇಂತಿಂಥವಕ್ಕೆ ಹೊಂದುತ್ತೆ, ಹೊಂದಲ್ಲ, ಅದರ ಸ್ವಭಾವ ಇದೆಲ್ಲ ಪಂಚಭೂತಗಳಿಂದ ಕೂಡಿದ್ದು. ಪಂಚಭೂತಗಳೇ ರಾಶಿಯ ತತ್ವದ ಗ್ರಹಗಳಾಗಿರುತ್ತೆ. ಚಂದ್ರ ಅಂದುಕೊಳ್ಳೆ ಜಲತತ್ವದ ಗ್ರಹ, ಸಿಂಹ ಅಂದುಕೊಳ್ಳೆ ಬೆಂಕಿ ತತ್ವದ ಗ್ರಹ. ಸಿಂಹಕ್ಕೆ ಅಧಿಪತಿ ಸೂರ್ಯ. ಸೂರ್ಯ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋದೆ, ಅದು ಬೆಂಕಿ ಉರಿಯುವಂಥದ್ದು. ಉರಿಯೋದ್ರ ಜೊತೆಯಲ್ಲಿ ಗಾಳಿಯ ಸಂಬಂಧಪಟ್ಟ ಕೆಲವೊಂದು ಗ್ರಹಗಳು, ನೀರಿಗೆ ಸಂಬಂಧಪಟ್ಟ ಕೆಲವು ಗ್ರಹಗಳು ಸೇರಿಸಿದರೆ ಎಲ್ಲಿ ಕೂಡುತ್ತೆ. ಗಾಳಿ ಜೋರಾಗಿ ಬೀಸಿದರೆ ವಾಯುತತ್ವದ ಗ್ರಹಗಳನ್ನು ಬೆಂಕಿ ತತ್ವದಕ್ಕೆ ಸೇರಿಸಿದರೆ ಅದು ಬೀಸಿಬಿಟ್ಟು ಕೆಡಿಸುತ್ತೆ. ಸರಿ, ಬೇಡ. ಐಸ್ ಅಂದರೆ ಶುಕ್ರನ ಜೊತೆಯಲ್ಲಿ ಸೇರಿಸಿದರೆ ಅದೇನಾಗುತ್ತೆ, ನೀರು ಬೆಂಕಿ ಸೇರುತ್ತಾ, ಸೇರೋಲ್ಲ. ಇದು ಒಂದು ಕಾನ್ಸೆಪ್ಟ್. ಇದರಲ್ಲಿ ಚರ, ಸ್ಥಿರ, ಉಭಯ ಅಂತ 3 ಸುಮ್ಮನೆ ನೀವೇ ಕಾನ್ಸೆಪ್ಟ್ ಮಾಡ್ಕೊಳ್ಬೋದು. ಚರ ರಾಶಿ ಮೇಷ, ಸ್ಥಿರ ರಾಶಿ ರಿಷಭ, ಉಭಯ ರಾಶಿ ಮಿಥುನ, ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಕರ್ಕಾಟಕ ರಾಶಿ ಸ್ಥಿರ, ನಮ್ಮ ಇದು ಚರ ಮತ್ತು ಉಭಯ ಒಂದೊಂದೇನೆ ಮಾಡೋದು. ಕಾರ್ನರ್ ರಾಶಿಗಳೆಲ್ಲವೂ ನಿಮಗೆ ಉಭಯ ರಾಶಿಯಾಗಿ ಬರ್ತದೆ. ಯಾವುದೇ ಆದರೂ ಸರಿ, ಚಂದ್ರಂದು ಅಥವಾ ಅದರಲ್ಲಿ ಚಂದ್ರಂದು, ಬುಧಂದು, ಇವೆಲ್ಲವೂ ಉಭಯ ಗ್ರಹಗಳು, ಯಾವುದೇ ಥರದ ತೊಂದರೆಗಳು ಕೊಡೋಲ್ಲ. ಇದು ಎಲ್ಲರಿಗೂ ಒಂದು ಡೌಟ್ ಬರ್ತದೆ, ಇಷ್ಟೆಲ್ಲ ನೋಡಬೇಕಾ ಅಂತ. ಒಂದು ಮನೆಯಲ್ಲಿ 4 ಜನ ಇದ್ದಾರೆ, 4 ಜನವು 4 ಟೈಪ್ ಆಫ್ ಸ್ವಭಾವಗಳು ಇದೆ. ಯಾಕೆ? ಒಬ್ಬ ಕೋಪಿಷ್ಟ, ಒಬ್ಬ ಶಾಂತ, ಇಷ್ಟು ಯಾಕೆ? ಒಂದು ಟ್ವಿನ್ಸ್ ತಗೊಳ್ಳಿ, ಒಂದು ವಿಶೇಷವಾದ ಹಠ, ಮೊಂಡತನ, ಕೋಪ ಮತ್ತು ದೇವ್ರ ನಂಬಿಕೆ ಇಲ್ಲ, ಹೀಗೆ ಹೋಗುತ್ತೆ. ಅದೇ ಇನ್ನೊಂದು 10 ಸೆಕೆಂಡ್, 20 ನಿಮಿಷ, 10 ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟಿರೋದು, ಅದು ಯಾವಾಗಲೂ ಪೂಜೆ ಸೌಮ್ಯವಾಗಿ ಇರ್ತದೆ. ಅದೇ ನಮಗಿರೋದು ಒಂದೇ ಮರದ ಬೀಜ, ಒಂದು ಹುಳಿ, ಒಂದು ಸಿಹಿ, ಒಂದು ಕಹಿ,
ಒಂದು ಸಪ್ಪೆ ಈಗಿರುವಂಥ ಹುಟ್ಟುತ್ತಾವಲ್ಲ, ಅದಕ್ಕೆ ಜಗತ್ತಿನಲ್ಲಿ ದೇವರ ಸೃಷ್ಟಿ ಒಂದು 10 ಸೆಕೆಂಡ್ ಒಂದೇ ಲಗ್ನ, ಒಂದೇ ರಾಶಿ, ಒಂದೇ ಗ್ರಹಗತಿಗಳಿರುವ 2 ಮಗು 2 ಟೈಪಲ್ಲಿ ಇರುತ್ತಲ್ಲ ಹೇಗೆ. ಸೊ ಆ ಥರ ಇರಬೇಕಾದ್ರೆ ಒಂದು ರಾಶಿಯಲ್ಲಿ ಯಾವುದು ಈಗ ಇವತ್ತು ಮಾತಾಡ್ತಾ ಇರೋದು ಸಿಂಹರಾಶಿ. ಸಿಂಹರಾಶಿಯ ಜೊತೆ ಯಾವ್ಯಾವ ರಾಶಿ ಸೇರಿಸ್ಬೋದು, ಉಭಯಕ್ಕೆ ಉಭಯ, ಸ್ಥಿರ ರಾಶಿಗೆ ಸ್ಥಿರ ರಾಶಿ, ಚರರಾಶಿಗೆ ಚರರಾಶಿಯನ್ನು ಸೇರಿಸಬಹುದಾ, ಅದೇ ಇಲ್ಲಿನ ವಿಚಾರ. ಕರೆಕ್ಟಾಗಿ ನೋಡಿ ಸೇರಿಸಿದ್ರೆ ನಮ್ಗೆ ಏನು ಇದರಲ್ಲಿ ನೋಡಿ ಸಿಂಹರಾಶಿಯ ಸ್ವಭಾವ ಇನ್ನೊಂದು ರಾಶಿ ಕೂಡುತ್ತಾ ಅಂತ ಕೇಳ್ತೀವಿ. ಆ ಕೂಡುವ ರಾಶಿ ಚಂದ್ರನ ಜೊತೆಲಿ ಚಂದ, ಬುಧನ ಜೊತೆಲಿ ಚಂದ, ಕುಜನ ಜೊತೆಲಿ ಚಂದ, ಶುಕ್ರನ ಜೊತೆಲಿ ಬೇಡ. ಅದರಲ್ಲಿ 50% ರಿಷಭಕ್ಕೆ ಬೇಡಲೇ ಬೇಡ, ತುಲಾಕ್ಕೆ ನೋಡೋಣ ಅನ್ಬೋದು ಅಷ್ಟೇ. ಯಾವುದೊಂದು ಜಾತಕ ಬಂದರೆ ಅದನ್ನ ರಿಜೆಕ್ಟ್ ಮಾಡುವಂಥ ಸ್ವಭಾವ ಯಾರಿಗೂ ಇರಲ್ಲ, ಅಥವಾ ಹೇಗಾರು ಮಾಡಿ ಕೂಡಿಸ್ಬಿಡೋಣ ಅನ್ನೋದೆಲ್ಲ ಆಗೋಲ್ಲ. ಕಾನ್ಸಂಟ್ರೇಷನ್ ಹೇಗೆ ಅವರು ಜೀವನದಲ್ಲಿ ತುಂಬ ಚೆನ್ನಾಗಿರಬೇಕು, ಏಳಿಗೆಗೆ ಬರಬೇಕು, ಆರೋಗ್ಯವಂತರಾಗಿರಬೇಕು, ದೀರ್ಘ ಸೌಮಂಗಲ್ಯತ್ವ ಹೊಂದಬೇಕು, ತಂದೆ ತಾಯಿ ಅನ್ನೋದನ್ನು ಬಿಟ್ಟು ಇಲ್ಲಿ ಇರುವ ಅಪ್ಪ ಅತ್ತೆ ಮಾಮ ಮೈದನ ಇವರನ್ನೇ ಅಣ್ಣ ತಮ್ಮಂದರು ಅಪ್ಪ ಅಮ್ಮ ಅಂತ ತಿಳ್ಕೊಳ್ಬೇಕು, ಅಲ್ಲಿ ಜೀವನ ಮಾಡಬೇಕು, ಒಳ್ಳೆ ಹೆಸರು ಕೊಡಬೇಕು. ಒಂದು ಮನೆಯ ಹೆಸರನ್ನು ಈಚೆಗೆ ತರುವ ಏಕೈಕ ವ್ಯಕ್ತಿಗಳು ಹೆಣ್ಣು ಮಕ್ಕಳು. ಸೊ ಅಲ್ಲಿಂದಲೇ ಈ ರಾಶಿಯಿಂದ ಸ್ಟಾರ್ಟ್ ಮಾಡೋದು, ಅವ್ರಿಗಿಂದ ಸೇಫ್ಟಿಯನ್ನು ಸ್ಟಾರ್ಟ್ ಮಾಡೋದು, ಇದೇ ಕೆಲಸ. ಸರಿ ಗುರುಜಿ, ಇನ್ನ ಸಿಂಹ ರಾಶಿಯವರು ಅಂದ್ರೆ ನೀವು ಹೇಳ್ತಾ ಇದ್ರಿ ರಾಶಿಯವ್ರ ಜೊತೆ ಹೊಂದಾಣಿಕೆ ಆಗ್ಬೇಕು, ಆದ್ರೇನೆ ಆ ಮದುವೆ ಕೂಡ ಸಂಬಂಧಪಟ್ಟ ಹಾಗೆ ಅಂತ, ಇನ್ನು ಬೇರೆ ಏನೇನೆಲ್ಲ ನೋಡ್ಬೋದು ಅಂತ. ಈಗ ನಾನು ಹೇಳೋದು ಏನಂತ ಹೇಳಿದ್ರೆ, ಈ ಸಿಂಹ ರಾಶಿಯ ಜೊತೆ ಬರೀ ಮದುವೆ ವಿಚಾರ ಅಲ್ಲ, ಈಗ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಥವಾ ಒಟ್ಟಿಗೆ ಕೂಡಿ ಬಿಸ್ನೆಸ್ ಮಾಡ್ತಾರೆ, ಅವರು ಇವರು ಸೇರ್ತಾರ, ಭಿನ್ನಾಭಿಪ್ರಾಯಗಳು ಬರಬಾರ್ದು. ಎಲ್ಲವೂ ಆದ ಮೇಲೆ ಅಯ್ಯೋ ನಾನು ಗೊತ್ತಾಗಲಿಲ್ಲ, ಅವನು ಸರಿ ಇಲ್ಲ, ಎಲ್ಲ ಸಾಲ ಇದ್ದಾಗ ಮಾತ್ರ ನಾನು ಸಂಪಾದನೆ ಆದಾಗ ಒಟ್ಟಿಗೆ ಇದ್ದ, ಇವೆಲ್ಲವೂ ಸಮಸ್ಯೆಗಳು ಬರಬಾರ್ದು. ಹೀಗೆ ಹೋಗೋದಕ್ಕೆ ಕಾರಣ ಏನು ಅದನ್ನು ಕೂಡ ರಾಶಿ ನಿರ್ಧಾರ ಮಾಡುತ್ತೆ. ನಾವು ಕೇಳ್ತೀವಿ, ನಾನು ಒಂದು ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ, ಈ ಪಾರ್ಟ್ನರ್ಶಿಪ್ಗೆ ಈ ರಾಶಿ ಅವ್ರದ್ದು, ಈ ರಾಶಿ ಇವ್ರದ್ದು ಅಂತ ಹೇಳ್ಬೇಕಾರೆ ಕರೆಕ್ಟ್ ಇದೆಯಾ ಅವರಿಬ್ಬರ ರಾಶಿ? ಚೆನ್ನಾಗಿದ್ದಾಗಲೇ ದೂರ ಇರಲಿ, ದುಃಖ ಆದ್ಮೇಲೆ ದೂರ ಆಗೋದು ಬೇಡ. ಪ್ರತಿಯೊಂದು ಕೆಲಸಕ್ಕೂ ಕೂಡ ನೋಡ್ಕೋಬೇಕು ಅಂತಾನೆ ಹೇಳ್ಬೋದು. ಸರಿ ಗುಜ್ಜಿ, ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಯೋತಿ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ಹಾ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 14/2/74. ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ಹರೇ ಶ್ರೀನಿವಾಸ ಗುರುಜಿ. ಹರೇ ಶ್ರೀನಿವಾಸ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ಹಾ ಚೆನ್ನಾಗಿದೆ ಗುರುಜಿ. ಹೇಳ್ರಿ, ಏನು ನಮ್ ತುಂಬಾ ಕಷ್ಟ ಗುರುಜಿ. ಕಷ್ಟ ಅಂದ್ರೆ ಆರ್ಥಿಕನ ಆರೋಗ್ಯನ? ಹಾ, ಆರ್ಥಿಕವಾಗಿನೂ ಆರೋಗ್ಯ ದೃಷ್ಟಿಯಿಂದನೂ ಅವ್ರು ಬಾಳ ಮಾನಸಿಕ ಮಾಡ್ಕೊಂಡ್ಬಿಟ್ಟಾರ್ರಿ. ಬುದ್ಧಿವಂತರು ಆದ್ರೆ ಬುದ್ಧಿವಂತರು ಆದ್ರೆ ಸಮಯನೋ ಹಾಗೆ ಬಂದಿದೆ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. 14/2/74 ಗುರುಜಿ ಅವ್ರದ್ದು. 14/2. ಹಾ 2 ಗುರುಜಿ. ಸಿಟ್ಟು ಮಾಡ್ತಾರೆ ಬಹಳ. ಹಾ, ಕೋಪಿಸ್ಟರು. ಈಗೇನು ಜಾಬ್ ಏನು ಅವ್ರದ್ದು? ನಮ್ದು ಬಿಸ್ನೆಸ್ ಇದೆ, ಪೂರ್ತಿ ಅಂದ್ರೆ ಪೂರ್ತಿ ಲಾಸ್ ಆಗ್ಬಿಟ್ಟಿದೆ ಗುರುಜಿ. ಏನು ಬಿಸ್ನೆಸ್ ತಾಯಿ? ನಮ್ದು ಒಂದು ಲಾರಿ ಇದೆ, ಆಮೇಲೆ ಹೋಲ್ಸೇಲ್ ಕಿರಾಣಿ ಬಿಸ್ನೆಸ್ ಮಾಡ್ತಾನಂತ ಚಾಲೂ ಮಾಡಿದ್ರು, ಆದ್ರೆ ಅದರಿಂದ ಏನು ನಮ್ಗೆ ಇದನ್ನ ಆಗ್ಲಿಲ್ಲ ಗುರುಜಿ. ಈಗ ಸಾಲಗಳು ಏನಾರ ಆಗಿದೆಯಾ? ಹಾ, ಸ್ವಲ್ಪ ಸಾಲ ಇದೆ ಗುರುಜಿ, ಅಷ್ಟೊಂದಿಲ್ಲ, ಒಟ್ಟು 1,00,000 2 ಲಕ್ಷದವರೆಗೂ ಅದ ಗುರುಜಿ. ಯಾವುದೇ ಇರಲಿ, ಸದ್ಯಕ್ಕೆ ಒಂದು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ, ದಿನ ಮಣ್ಣಿನ ದೀಪ ಉತ್ತರಕ್ಕೆ ಉರಿಯುವಂಗ ಹಚ್ಚಿ, ಮತ್ತು ಈ ಗೋಧಿಯ ತಟ್ಟೆಯ ಮೇಲೆ 2 ತುಪ್ಪದ ದೀಪ ಪ್ರತಿ ಭಾನುವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉರಿಯುವಂಗೆ ಮಾಡಿರಿ. ಗೋಧಿ ಹಿತ್ತಾಳೆ ತಟ್ಟೆ ಮೇಲೆ ಹಾಕಿ ಪೂರ್ವ ದಿಕ್ಕಿಗೆ ಹೋಗುವಂಗೆ ಹಾಕಿದ್ರೆ ಆರೋಗ್ಯದ ಸಮಸ್ಯೆಗಳು ತೀರ್ತದೆ. ಮತ್ತು ಒಂದು ಭೂತರಾಜರಿಗೆ ಒಂದು ಕಾಯಿ ಉಳಿಸ್ರಿ,
ಮತ್ತು ಈ ಅರ್ಶಿನ ಕುಂಕುಮ ಹಚ್ಚಿ ವದರಾಜರ ಭೂತರಾಜರ ಪ್ರಾರ್ಥನೆ ಮಾಡಿ ಹಯಗ್ರೀವ ದೇವರ ಪ್ರಾರ್ಥನೆ ಮಾಡಿ ತಲೆ ಮೇಲೆ ಮುಟ್ಟಿಸಿ ಇದಕ್ಕೇನು ಪರಿಹಾರ ಏನು ಮಾಡಬೇಕು ಅಂತ ತೆಂಗಿನಕಾಯಿನ ಉಳಿಸ್ರಿ. ಒಳ್ಳೆ ಎಲ್ಲಿ ಉಳಿಸ್ಬೇಕು ಗುರುಜಿ? ಮನೇಲೆ ಮನೆ ದೇವರು ಆಮೇಲೆ ಸೋಂದಾಕ್ ಹೋದಾಗ ಮಾಡೋರಂತೆ. ಈಗ ಇಷ್ಟು ಮಾಡ್ರಿ, ಒಳ್ಳೇದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ರೂಪಾಂತರಾಜರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೇಳಿ ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿ. 27/6/1997. ರಾಶಿ ನಕ್ಷತ್ರ? ಮೀನ ರಾಶಿ, ಪೂರ್ವಾಷಾಢ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹಾಂ ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ. ಎಲ್ಲಿಂದ ಓಡ್ ಬಂದೆ ಅನ್ಸತ್ತೆ? ಇಲ್ಲ ಇದು ನನ್ನ ಬಗ್ಗೆ ಕೇಳಬೇಕಿತ್ತು. ನನ್ನ ರಾಶಿ, ನನ್ನ ಭವಿಷ್ಯ ಹೆಂಗಿದೆ, ನನ್ನ ಮದುವೆ ವಿಚಾರ, ಮತ್ತೆ ನನ್ನ ರಾಶಿ ಮೇಲೆ ಮಂಗಳ, ನನ್ನ ಜಾತಕ ಮಂಗಳ ಇದೆ ಅಂತ ಹೇಳ್ತಿದಾರೆ, ಅದಕ್ಕೆ ಕೇಳೋದಕ್ಕೆ ಫೋನ್ ಮಾಡಿ. ಅಲ್ಲ, ಮೀನ ರಾಶಿಯಲ್ಲಿ ಮಂಗಳನೋ, ಲಗ್ನದಲ್ಲಿ ಮಂಗಳನೋ, 7ನೇ ಮನೆಯಲ್ಲಿ ಮಂಗಳನೋ, ಸುಮ್ಮನೆ ಮಂಗಳ ಇದೆ ಅಂದ್ರೆ? ನನ್ನ ನಕ್ಷತ್ರಕ್ಕೆ, ನನ್ನ ರಾಶಿಗೆ ನನ್ನ ಮಂಗಳ ಇದೆ, ನನ್ನ ಜಾತಕ ಅಂತ ಹೇಳ್ತಿದ್ದಾರೆ ಗುರುಜಿ. ಯಾವತ್ತು ಮಂಗಳ ದೋಷ ಅಂದರೆ ಸಪ್ತಮ ಸ್ಥಾನ 7ನೇ ಮನೆಯಲ್ಲಿ ಮಂಗಳ ಇದ್ದರೆ ಅದು ಮಂಗಳ ದೋಷ. ಮಂಗಳ ಎಲ್ಲರಿಗೂ ಇದ್ದೇ ಇರ್ತಾನೆ, ನನಗೂ ಇದೆ, ನಿನಗೂ ಇದೆ, ಎಲ್ರಿಗೂ ಇದೆ. ಆದರೆ ಮಂಗಳ ಇರುವ ಸ್ಥಾನ ಯಾವುದು? 7ನೇ ಮನೆ ಆದರೆ ಮಂಗಳ ದೋಷ ಇಲ್ಲ. ಅದಕ್ಕೆ ತಕ್ಕ ಪರಿಹಾರಗಳು ಉಂಟು. ಹಾಗಾಗಿ ಮೀನರಾಶಿಗೆ ಈಗ ಸಮಯ ಚೆನ್ನಾಗಿದೆ. ಮತ್ತು ಒಂದು ದೀಪಗಳು 2 ಹಚ್ಚಿ ಅದಕ್ಕೊಂಚೂರು ಅರಿಶಿನ ಪುಡಿ ಮತ್ತು ಅರಿಶಿನವನ್ನು ಹಚ್ಚಿರಿ. ಆ ದೀಪದ ಎಣ್ಣೆಗೆ ಒಂದು ಚೂರು ಅರಿಶಿನ ಪುಡಿ ಹಾಕಿ, ನಿಮ್ಮ ಟೈಮ್ ಚೆನ್ನಾಗಾಗುತ್ತೆ. ಫೆಬ್ರವರಿಲಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶ್ವೇತಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 21/7/96. ರಾಶಿ ನಕ್ಷತ್ರ? ರಾಶಿ ಕನ್ಯಾ ರಾಶಿ ರೀ ಮೇಡಮ್. ನಕ್ಷತ್ರ ಗೊತ್ತಿಲ್ರಿ. ಹೇಳಿ. ಹಲೋ ಗುರುಜಿ, ನಮಸ್ಕಾರ ರೀ. ನಮಸ್ಕಾರ. ಚೆನ್ನಾಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀರಿ ಗುರುಜಿ. ಹೇಳ್ರವ, ಏನು ಕೇಳಬೇಕಿತ್ತು? ಗುರುಜಿ, ನನ್ನ ಮಗಳ ಈಗ BCom ಮತ್ತೆ ಡಿಪ್ಲೊಮಾ ಆಗ್ಯದ್ರಿ. ಹಾಂ. ಅವಳು ಈಗ ಒಂದು ಎಕ್ಸಾಮ್ ಬರ್ದಾಡ್ರಿ ಗೌರ್ಮೆಂಟ್ ನೌಕರಿ ಸಲುವಾಗಿ ರೀ. ಅದ ರಿಸಲ್ಟ್ ಇನ್ನೂ ಬಂದಿಲ್ರಿ, ಅದು ಆಗ್ತೈತೋ ಇಲ್ಲೋ ಅಂತ ಕೇಳ್ಬೇಕಾಗಿತ್ತು. ರಿಸಲ್ಟ್ ನಿಮಗೆ ಫೆಬ್ರವರಿ ಕೊನೆಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಾ? ಸರ್, ಅದು ಗುರುಜಿ, ಅದು ಇನ್ನೂ ಒಂದು ಲಿಸ್ಟ್ ಬರೋದಿದೆ ರೀ. ಲಿಸ್ಟ್ನೊಳಗೆ ಹೆಸರು ಬಂದ ಮೇಲೆ ಆಮೇಲೆ ಮತ್ತೆ ಎಕ್ಸಾಮ್ ಇರುತ್ತೆ ರೀ. ಸರಿ. ನಿಮಗೆ ನಿಮ್ಮ ರಾಶಿ, ಕನ್ಯಾ ರಾಶಿಗೆ ಗುರುಬಲ ಸ್ವಲ್ಪ ಕಡಿಮೆ. ಒಂದು ಪುಷ್ಪರಾಗದ $1 ಹಾಕ್ಕೊಳ್ಳಿ. ಪೂರ್ವ ದಿಕ್ಕಿಗೆ ಒಂದು ಒಳ್ಳೆ ವಿಷ್ಣು ದೇವಾಲಯ ಇದೆ ನೋಡಿ, ಹೌದಾ? ಏನು ಗೊತ್ತಿಲ್ರಿ ಗುರುಜಿ. ನೋಡಬೇಕು. அந்த ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಕಲ್ದ್ರು ಅಂತ. ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಒಳ್ಳೆಯದೊಂದು ವಿಷ್ಣು ದೇವಾಲಯ ಇದೆ. ಅಲ್ಲಿ ಹೋಗಿ ನೀವು ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚಾಮರಾಜಪ್ಪ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. 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 ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಜನ್ಮ ಅನುರಾಧ ನಕ್ಷತ್ರ, ಬುಧವಾರ 1975 ರೀ. ಅದ್ರ ನಕ್ಷತ್ರ ಗುರುತಿಲ್ಲ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಗುರೂಜಿ ಇದ್ದಾರೆ, ಮಾತನಾಡಿ. ಕಡಿಮೆ ಮಾಡಿ. ಕಡಿಮೆ ಮಾಡಿ, ಕೇಳಿಸ್ತಾ ಇದೆ, ಮಾತನಾಡಿ. ಹಲೋ ಗುರುಜಿ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಟಿವಿ ವಾಲ್ಯೂಮ್ ಇತ್ತು. ಗುರುಜಿ, ನಾವೇನ ಮಾತನಾಡ್ತಾ ಇದ್ವಿ, ಸಿಂಹರಾಶಿ ಬಗ್ಗೆ ತಿಳಿಸ್ಕೊಡಿ. ಸಿಂಹರಾಶಿಯವರ ಜೊತೆಯಲ್ಲಿ ಕರ್ಕಾಟಕ ರಾಶಿ, ಸೂರ್ಯ ಚಂದ್ರ ಇಬ್ಬರೂ ಸೇರಿದರೆ ಅಮಾವಾಸ್ಯೆ ಯೋಗ ಅಂತ ಒಂದು ಅದ್ಭುತವಾದ ಯೋಗ. ಇದಕ್ಕೊಂದು ಪುಟ್ಟ ಇತಿಹಾಸಗಳು ಕೂಡ ಇದೆ. ಸಹದೇವ ಅದ್ಭುತವಾದ ಜ್ಯೋತಿಷ್ಯ ಪಾಂಡವರಲ್ಲಿ. ಆದರೆ ಪ್ರೀತಿಯ ತಮ್ಮ ದುರ್ಯೋಧನ ಕುಯುಕ್ತಿಯಿಂದ ಸಹದೇವನನ್ನು ಬಂದು ಕೇಳಿದಂತೆ. ಕೇಳಿದಾಗ ಯಾವತ್ತಿಂದ ಯುದ್ಧ ಪ್ರಾರಂಭ ಮಾಡಬೇಕಪ್ಪ ಅಂತ. ಅವನು ಹೇಳಿದ ಇಂಥ ದಿವಸ ಅಂತ. ಅದು ಅಮಾವಾಸ್ಯೆ ಆಗಿತ್ತು. ಅಮಾವಾಸ್ಯೆ ದುಷ್ಟರಿಗೆ ಭಾಳ ಶಕ್ತಿ, ಅದರಿಂದ ಅವರು ಗೆಲ್ಲುವ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ತಡಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಒಂದು ಉಪಾಯ ಮಾಡಿದ. ಏನು ಮಾಡಿದೆ ಮತ್ತೆ ಹೇಳೋಣ. ಸರಿ ಗುರುಜಿ. ಮಲ್ಲಿಕಾರ್ಜುನ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಲ್ಲಿಕಾರ್ಜುನ್ ಅವರು? ನಮ್ಮ ಬಗ್ಗೆ ಜನ್ಮ ದಿನಾಂಕ ತಿಳಿಸಿ ನಿಮ್ದು. 18ನೇ ತಾರೀಕು 10ನೇ ತಿಂಗಳ 1986. ರಾಶಿ ನಕ್ಷತ್ರ?
ಗೊತ್ತಿಲ್ಲ ರೀ ಅದು. ಮಾತನಾಡಿ ಗುರುಗಳಿದ್ದಾರೆ. ಹಾಂ ಹೇಳಿ. ಹಲೋ ನಮಸ್ತೆ ಸರ್. ನಮಸ್ಕಾರ. ನಮ್ಮ ಜೀವನದಲ್ಲಿ ಗಳಿಕೆ ಅಂಬೋದಿಲ್ಲ ಸರ್, ಅದಕ್ಕೆ ನೀವು ರಾಶಿ ನಕ್ಷತ್ರ ಹೇಳೋದಿಲ್ಲ, ನಾವು ಹೇಗೆ ಅದೆಲ್ಲ ಏನ್ ಗೊತ್ತಿಲ್ಲ ಏನಿದೆ ಅಂತ ಹೆಂಗೆ ಹೇಳೋದು ಹೇಳ್ರಿ. ಕಷ್ಟ ಆಗ್ತದೆ. ರಾಶಿ ನಕ್ಷತ್ರ ತಿಳಿಸ್ಬೇಕು ಅಥವಾ ಹಸ್ತವನ್ನು ತೋರಿಸ್ಬೇಕು, ಸಮಸ್ಯೆ ಏನು ತಿಳ್ಕೋಬೇಕು, ಸಮಸ್ಯೆಗೆ ಪರಿಹಾರಗಳು ಏನಾದ್ರು ಉಂಟಾ ಅನ್ನುವ ಚಿಂತನೆ ಮಾಡಬೇಕು. ಏನಿಲ್ಲ ಸರ್, ಗಳಿಕೆ ಅಂಬೋದು ಏನಿಲ್ಲ ನಮಗೆ. ಗಳಿಕೆ ಇಲ್ಲ. ಅದಕ್ಕೆ ಯಾವ ರಾಶಿ ಸ್ಥಾನಬಲ ಹೇಗಿದೆ, ದೈವಬಲ ಉಂಟಾ ಇಲ್ವಾ ಅನ್ನೋದು ಏನಾರು ಆಗಲಿ ನಿಮ್ಮ ಮನೆ ದೇವರಿಗೆ ಹೋಗೊಂದು ವಿಶೇಷ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ತಾಮ್ರಪರ್ಣಿ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ. ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಕೃಷ್ಣ ಪರಮಾತ್ಮನ್ನ ನೆನೆಸ್ತಾ ಇದ್ರೆ ತಿಳಿಸಿ ಗುರುಜಿ. ಈ ವಿಚಾರದಲ್ಲಿ ಯಾವಾಗ ನಿನಗೇನಾದ್ರು ಬುದ್ಧಿ ಇದೆಯೇನೋ ಸಹದೇವ, ನೀನು ಹೇಗೆ ಕೊಟ್ಟಿ ಅಂತ ಕೇಳಿದ್ರಂತೆ. ಅಯ್ಯಯ್ಯೋ ನನಗೆ ಗೊತ್ತಾಗಲಿಲ್ಲ, ಕೊಟ್ಬಿಟ್ಟೆ. ಅದಕ್ಕೊಂದು ಕೆಲಸ ಮಾಡೋಣ, ಯಾವತ್ತು ಅಮಾವಾಸ್ಯೆ ಅಂದರು. ಆವತ್ತು ಸೂರ್ಯ ಚಂದ್ರನ ಇಬ್ಬರನ್ನೂ ಬರ್ಲಿಕ್ಕೆ ಹೇಳು ಅಂದರು. ಇಬ್ಬರು ಬಂದೇ ಬಿಟ್ರು. ಇವತ್ತೇ ಅಮಾವಾಸ್ಯೆ ಅಂದರು ಅವರು, ಚತುರ್ದಶಿ ದಿವಸ. ಆವಾಗ ಹೇಗೆ ಸ್ವಾಮಿ ನಮ್ಮ ನೀತಿ ನಿಯಮವನ್ನೇ ಬದಲಾಯಿಸ್ತಾ ಇದೆಯಲ್ಲ ನೀನು ಅಂದರೆ, ಸೂರ್ಯ ಚಂದ್ರರು ಇಬ್ಬರು ಒಟ್ಟಿಗೆ ಬಂದರೆ ಅವತ್ತೇ ಅಮಾವಾಸ್ಯೆ. ಸೊ ಇವತ್ತೇ ಚತುರ್ದಶಿ, ಇವತ್ತೇ ಯುದ್ಧ ಪ್ರಾರಂಭ ಮಾಡಿಬಿಡೋಣ ಅಂಥೇಳಿ ಉಪಾಯದಿಂದ ಕೌರವರನ್ನು ಸೋಲಿಸಿದ ಅನ್ನುವಂಥ ಮಾಹಿತಿ. ಹಾಗೆ ಸೂರ್ಯ ಚಂದ್ರರು ಪರಮಾಪ್ತ ಮಿತ್ರರು, ಆದರೆ ಒಟ್ಟಿಗೆ ಮುಳುಗ್ತಾರೆ, ಒಟ್ಟಿಗೆ ಹೇಳ್ತಾರೆ ಅಮಾವಾಸ್ಯೆಗೆ ಮಾತ್ರ. ಸೊ ಇವರ ಹೊಂದಾಣಿಕೆ ಎಕ್ಸಲೆಂಟ್ ಆಗಿರ್ತದೆ. ಮಿತ್ರರಲ್ಲಿ ಒಂದು ಪರಮಾಪ್ತ ಮಿತ್ರ ಬುಧ, ಅಂದರೆ ಕನ್ಯಾ ಮತ್ತು ಮಿಥುನ ರಾಶಿಯವರ ಜೊತೆಯಲ್ಲಿ ಸೇರಿಸ್ಬೋದು. ಗೌಣ ಪಕ್ಷ ಅಂತಂದರೆ ನಿಮಗೆ ಮುಖ್ಯವಾಗಿ ಋಷಭ ರಾಶಿ ಆಗೋಲ್ಲ, ತುಲಾ ರಾಶಿನೂ ಆಗಲ್ಲ. ಆದರೆ ಗ್ರಹಗತಿಗಳ ಸ್ಥಿತಿ ಚೆನ್ನಾಗಿದ್ದರೆ, ಎಲ್ಲ ಕೂಟಗಳು ಕೂಡಿ ಬಂದರೆ ತುಲಾ ರಾಶಿಯನ್ನು ಗಣನೆಗೆ ತಗೊಳ್ಬೋದು. ಧನುಸ್ಸು ಮತ್ತು ಮೀನ 100% ತೊಗೊಳ್ಬೋದು, ಏನೂ ತಪ್ಪಾಗೋದಿಲ್ಲ. ಮತ್ತು ಕುಂಭ ಮತ್ತು ಮೀನ ಖಂಡಿತವಾಗಲೂ ಬೇಡ. ಯಾಕಂದರೆ ಎರಡು ಶನಿ ಪರಮ ವಿರೋಧಿಗಳು, ಸೂರ್ಯ ಮತ್ತು ಶನಿ. ಗ್ರಹ ಮೈತ್ರ ಬೇಕಾದ್ರೆ ಲಿಸ್ಟ್ ತೆಗೀರಿ, ಬರೋದೇ ಇಲ್ಲ. ಆ ರೀತಿಯಾಗೆಲ್ಲ ಕೆಲವುದೆಲ್ಲ ಇರ್ತದೆ. ಹಾಗಾಗಿ ಒಂದು ರಾಶಿಯ ಹೊಂದಾಣಿಕೆಯಲ್ಲಿ ಸಮಾಧಾನಕರವಾಗಿ ಹೋದರೆ ರಜ್ಜುಕೂಟ ಹೆಚ್ಚುತ್ತೆ. ರಜ್ಜುಕೂಟ ಯಾವಾಗ ಹೆಚ್ಚುತ್ತೆ, ದೀರ್ಘ ಸೌಮಂಗಲ್ಯತ್ವ 100% ಬರ್ತದೆ. ಮತ್ತು ವಶೀಯ ಕೂಟ ಅಂದರೆ ಒಳ್ಳೆಯ ಐಶ್ವರ್ಯ ವೃದ್ಧಿಗಾಗಿ ಮಾಡುವಂಥದ್ದು. ಒಂದು ಹುಡುಗಿ ಒಂದು ಹುಡುಗ ಇಬ್ಬರು ಸೇರೋಣದ್ರಿಂದ ಐಶ್ವರ್ಯ ಪ್ರಾಪ್ತಿ, ಸಂತಾನ ಪ್ರಾಪ್ತಿ, ಮತ್ತು ಏಳಿಗೆ, ಆರೋಗ್ಯ. ಮನೆಯಲ್ಲಿ ಯಾರಿಗಾರು ತೊಂದರೆ ಇದೆ, ಮನೆಯನ್ನು ಬೆಳಗಬೇಕಮ್ಮ ನೀನು ಅಂತ ಹೇಳಿದ್ರೆ, ಆ ಮನೆಯನ್ನು ದೀಪ ಹಚ್ಚಿದರೆ ಬಂದು ಫಸ್ಟು ಬಲಗಾಲಿನಲ್ಲಿ ಹಾಕ್ಕೊಂಡು ಒಂದು ಪಾವು ಅಕ್ಕಿ ಮತ್ತು ಬೆಲ್ಲ ಇಟ್ಟು ದಬ್ಬಿ ಒಳಗಡೆ ಬಂದು ದೇವರಿಗೆ ದೀಪ ಫಸ್ಟ್. ಆದರೆ ಆ ಬಂದಂಥ ಚೇಂಜು ನಿಮ್ಮ ಮನೆಯನ್ನೇ ಬೆಳಕು ಮಾಡುತ್ತೆ. ಅನಾವಶ್ಯಕವಾಗಿ ಗುರುತಿಸೋದಲ್ಲ, ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ, ಇವ್ರು ಬಂದಮೇಲೆ ಹಿಂಗಾಯಿತು ಹಂಗಾಯಿತು ಅಂತ. ನಿನ್ನ ಹಣೆ ಬರನು ಖಂಡಿತವಾಗ್ಲೂ ನೋಡಬೇಕು. ಅದರಂತ ಸೇರಿದರೆ ನಿನ್ನ ಉದ್ಯೋಗ, ನಿನ್ನ ಕಾನ್ಸಂಟ್ರೇಷನ್ ಫಸ್ಟು ಹೊಂದಾಣಿಕೆ ಅನ್ನುವಂಥದ್ದು ರಾಶಿಯಿಂದ, ಅದರ ಸಂಬಂಧಪಟ್ಟ ನಕ್ಷತ್ರದಿಂದ ಈ ಕಾರ್ಯಗಳು ಗೊತ್ತಾಗ್ತದೆ. ಹಾಗಾಗಿ ಯಾವುದೇ ಫಸ್ಟ್ ಬಂದ ಕೂಡಲೇ ನೋಡುವಂಥ ನಕ್ಷತ್ರದ ತೀಕ್ಷ್ಣತೆ, ಕ್ರೂರ, ಸೌಮ್ಯ, ಹೀಗೆ ನಕ್ಷತ್ರಗಳು. ರಾಶಿನೂ ಅಷ್ಟೇ, ಕ್ರೂರವಾದ ರಾಶಿ, ಉಭಯ, ಚರ, ಸ್ಥಿರ ನೋಡಿ ಹೊಂದಾಣಿಕೆ ಕರೆಕ್ಟಾಗಿ ಕೊಟ್ಬಿಟ್ರೆ ಅವರ ಏಳಿಗೆ. ಇದು ಜೋಡಣೆ ಭಾಳ ಮುಖ್ಯ. ಹಾಗಾಗಿ ಎಲ್ಲರೂ ಏನು ಮಾಡ್ತಿದ್ದಾರೆ, ತಕ್ಷಣ ನಮಗೆ ಯಾವ್ಯಾವ ರಾಶಿ ಆಗ್ತದೆ, ಯಾವ್ಯಾವ ನಕ್ಷತ್ರ ಆಗ್ತದೆ ಒಂದು ಲಿಸ್ಟ್ ಮಾಡಿಕೊಡಿ ಅಂತ ಕೊಡಬಹುದು. ಆದರೆ ಬೇರೆದೆಲ್ಲ ಕೆಲವುದು ಅಡ್ವಾಂಟೇಜಸ್ ಇದೆಯಾ ಇಲ್ವಾ ಅನ್ನೋದು ಜಾತಕ ನೋಡೋವರೆಗೂ ಗೊತ್ತಾಗಲ್ಲ. ಏನು ಈಗಂತೂ ಸುಲಭ ಭಾಳ. ಇಬ್ಬರ ನಕ್ಷತ್ರ ರಾಶಿ ಕೊಟ್ಟು ಡೇಟ್ ಆಫ್ ಬರ್ತ್ ಕೊಟ್ಟರೆ ಎಷ್ಟು ಗುಣ ಕೂಡು ಬರುತ್ತೆ. ಈಗೋಯಿಸಮ್ ಇದೆಯಾ, ಕುಜದೋಷ ಉಂಟಾ, ಷಷ್ಟಾಷ್ಟಕ ಉಂಟಾ, ಸಮಸಪ್ತಕ ಉಂಟಾ, ಮತ್ತು ಕಲತ್ರ ದೋಷ ಉಂಟಾ ಇಲ್ವಾ, ಸರಿಗಿದೆ ಬೇಡ,
ಇದನ್ನು ಬಿಡ್ಬೋದು, ಇದನ್ನು ಹಿಡ್ಕೊಳ್ಬೋದು, ಇದು ಮ್ಯಾನೇಜಬಲ್, ಇದು ಮ್ಯಾನೇಜಬಲ್ ಅಲ್ಲ. ಎಲ್ರಿಗೂ 36 ಔಟ್ ಆಫ್ 36 ಕೊಡಲ್ಲ. 22, 25, 30, 34 ವರ್ಗೂ ಕೊಡುತ್ತೆ. ಹಾಗೂ ಯೋಚನೆ ಮಾಡ್ತಾರೆ, ಇಲ್ಲ ನಾವು ಚೆನ್ನಾಗಿರ್ತೀವ, ನಮ್ಮ ಅಪ್ಪ ಅಮ್ಮನ ಜೊತೆಲಿ ಚೆನ್ನಾಗಿರ್ತಾರ ಅಂತೆಲ್ಲ ಪ್ರಶ್ನೆಗಳು ಬರ್ತದೆ. ಜೀವನ ಅನ್ನೋದು ಸ್ಟಾರ್ಟಿಂಗ್ ದಾಂಪತ್ಯಕ್ಕೆ ಭಯ, ಒಂದು ಚಂದ ಅಂದ ಅಲ್ಲ. ಅದಕ್ಕೆ ನಾವು ಹೇಳೋದು ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತ ಗುಣಂ ಬಾಂಧವಾಹ ಕುಲಮಿಷ್ಯಂತಿ ಮೃಷ್ಟಾನ್ನ ಮಿತರೇ ಜನ. ಕನ್ಯಾ ವರವನ್ನು ನೋಡ್ತಾಳಷ್ಟೇ, ಚಂದ ಇದ್ದಾನ ಅಂದ ಇದ್ದಾನಂತ. ವರ ಕನ್ಯನನ್ನು ನೋಡ್ತಾನೆ. ತಾಯಿ ನನ್ನ ಮಗಳು ಸಾಕುವಷ್ಟು ದುಡ್ಡಿದೆಯಾ, ನಂತರ ಪಿತಾ ಅವನ ಗುಣ ಯಾವುದು, ಅವ್ನಿಗೆ ಯಾವುದು ಕೆಟ್ಟ ಅಭ್ಯಾಸ ಅಥವಾ ಯಾವ್ದಾದ್ರು ಅವನ ಹಿನ್ನೆಲೆ ಸರಿಗಿಲ್ವ, ಬಾಂಧವರೆಲ್ಲ ಅವನ ಕುಲ ಏನು, ಗೋತ್ರ ಏನು, ಎಲ್ಲಿಂದ ಬಂದವರು ಕೇಳ್ತಾರೆ. ಮೃಷ್ಟಾನ್ನ ಮಿತ್ರೇ ಜನ, ಎಲ್ಲರೂ ಬಂದು ಆಶೀರ್ವದಿಸಿ ಊಟ ಮಾಡಿ ದೇವತೆಗಳ ಸ್ವರೂಪದಲ್ಲಿ. ಯಾವಾಗ ಲಕ್ಷ್ಮೀನಾರಾಯಣೇ ವರಾಯ ಅಂತ ಇಬ್ಬರನ್ನು ಕೂಡಿಸ್ತೀವಿ, ಆ ಲಕ್ಷ್ಮೀನಾರಾಯಣರ ಸೇರುವಿಕೆಗೆ ಎಲ್ಲ ದೇವತೆಗಳು ಅವರವ್ರ ರೂಪದಲ್ಲಿ ಬರ್ತಾರಂತೆ. ಅಗ್ನಿ ಸಾಕ್ಷಿಯಾಗಿ ಮಾಡಿಕೊಂಡಂಥದ್ದು. ನಾವು ಎಷ್ಟೋ ಜನ ಕೇಳ್ಬೋದು, ವಿತಂಡವಾದ ಮಾಡ್ಬೋದು, ಎಲ್ಲ ಸೇರಿಸಿರ್ತೀರಿ ಜಗಳ ಆಗ್ತದೆ ಅಂತ. ನೀವು ಕೊಟ್ಟಿರೋ ಡೇಟು, ಕೊಟ್ಟಿರೋ ಟೈಮು, ಕೊಟ್ಟಿರೋ ಪ್ಲೇಸಿನ ಮೇಲೆ ಜಾತಕದ ಹೊಂದಾಣಿಕೆ ಇರುತ್ತೆ. ತಪ್ಪಿದ್ದದ್ದಲ್ಲಿ ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಆಗೇ ಬರ್ತದೆ. ಕೂಡಿದೆಯಾ ಇಲ್ವಾ ಅಷ್ಟು ನಮ್ಮ ಕೆಲಸ. ಬಾಕಿ ಉಳಿದಂಥ ಚಂದ ಅಂದ ಮತ್ತು ಅವನ ಸಂಪಾದನೆ, ಅವನ ಯೋಗ್ಯತೆ, ಅವನ ಮನೆ ಬಾಗಿಲು, ತಂದೆ ತಾಯಿ ವಿಚಾರ ನೀವೇ ಮಾಡಬೇಕು. ಜಾತಕದ ಹೊಂದಾಣಿಕೆನ ನಾವು ಮಾಡ್ತೀವಿ, ಎಲ್ಲಿಗಿದ್ದರೆ ಹೇಳ್ತೀವಿ. ಹಠ ಮಾಡಲಿಕ್ಕೆ ಹೋಗಬಾರ್ದು ಜಾತಕದ ಹೊಂದಾಣಿಕೆಯಲ್ಲಿ. ಇಲ್ಲ ರೀ ಅವನು ದೊಡ್ಡ ಶ್ರೀಮಂತ ಹುಡುಗ, ಪರವಾಗಿಲ್ಲ, ಏನೋ ಒಂದು ಪೂಜೆ ಮಾಡಿಬಿಡಿ, ಸೇರಿಸ್ಬಿಡಿ, ಈ ಮಾತೆಲ್ಲ ತಪ್ಪು. ನಾಳೆ ಪೂಜೆ ಮಾಡಲಿಕ್ಕೆ ಹುಡುಗ ಸೇರಿದರೆ ತಾನೇ ಮುಂದಕ್ಕೆ ಹೋಗುತ್ತೆ, ಅದು ಇಲ್ಲದಿದ್ದರೆ ಕೆಟ್ಟೋಗ್ತದೆ. ಹಾಗಾಗಿ ಒಂದು ಜಾತಕದ ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ. ಅದಕ್ಕಾಗಿ ಸಿಂಹರಾಶಿಯವರಿಗೆ ಡೀಟೇಲ್ಸ್ ಕೊಟ್ಟಿದ್ವಿ. ಧನುರಾಶಿ, ಮೀನರಾಶಿ, ಮತ್ತು ಅದಾದಮೇಲೆ ಕರ್ಕಾಟಕ ರಾಶಿ, ಮತ್ತು ಮಿಥುನ ಮತ್ತು ಕನ್ಯಾ ರಾಶಿ ಇವೆಲ್ಲವೂ ಕೂಡ್ತವೆ. ಕೂಡಿ ಅದರಲ್ಲಿ ಎಷ್ಟು ಗುಣ ಹೇಗೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದ್ರೆ ಸುಖ ದಾಂಪತ್ಯ ಜೀವನ ಮಾಡ್ಬೋದು. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ದುರ್ಗೆಯ ಪ್ರಾರ್ಥನೆ. ಆ ದುರ್ಗಾ ಪ್ರಾರ್ಥನೆಯಿಂದ ನಮಗೆ ಮಹದೇಶ್ವರ್ಯ ಪ್ರಾಪ್ತಿ ಆಗಲಿ, ಅದಕ್ಕಾಗಿ ಶ್ಲೋಕ ನೋಡೋಣ ಬನ್ನಿ. ತ್ಯಕ್ತ ಸಾಕೇತವಾಸಾಯ ಚಿತ್ರಕೋಟಿ ವಿಹಾರಿಣಿ ಸೇವ್ಯಾ ಸರ್ವಯಾ ವಿನಾಂ ಧೀರೋಧ್ಯಾತ್ಯಾಯ ಮಂಗಲಂ. ಅವಳಿಗೆ ಮಂಗಳವನ್ನು ಕೋರೋಣ, ಅವಳು ನಮ್ಮ ಮನೆಗೆ ಬರಲಿ, ನಮಗೆ ಸದಾ ಸರ್ವದಾ ಐಶ್ವರ್ಯವನ್ನು ತುಂಬಿಡಲಿ, ಅದರಿಂದ ದಾನ ಧರ್ಮಗಳು ಆಗಲಿ, ಸತ್ಕಾರ್ಯಗಳು ಆಗಲಿ ಅನ್ನುವಂಥ ಈ ಶ್ಲೋಕ. ಇದನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗ್ತದೆ. ಸಿಂಹರಾಶಿಯವರಿಗೆ ಯಾವ್ಯಾವ ರಾಶಿ ಜೊತೆ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.